ವರ್ಕ್ ರಾಜ್ಯದ ಮುಖ್ಯಮಂತ್ರಿ ಆದೇಶದ ಮೇರೆಗೆ ವರ್ಕ್ ಶುರುವಾದ ಶ್ರೀ ಜಮೀರ್ ಅಹಮದ್ ಮುಂದಾಳತ್ವದಲ್ಲಿ ರಾಜ್ಯಾದ್ಯಂತ ರೈತರ ಜಮೀನು ಮತ್ತು ದೇವಸ್ಥಾನಗಳನ್ನು ವರ್ಕ್ ಆಸ್ತಿ ಎಂದು ಪರಿಗಣಿಸುತ್ತಿರುವ ಬಗ್ಗೆ ಧ್ವನಿಯಾಗಿದೆ. ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಮಾನ್ಯರಾದ ತಮ್ಮಲ್ಲಿ ಕನ್ನಡಪರ ಮತ್ತು ಪಂಗಡ ಸಂಘಟನೆ ಒಕ್ಕೂಟ ಇದರ ವತಿಯಿಂದ ಈ ಮೂಲಕ ತಿಳಿಸಿದ್ದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ವರ್ಕ್ ಬೋರ್ಡ್ ಇದರ ಸಚಿವರಾದ ಶ್ರೀ ಜಮೀರ್ ಅಹಮದ್ ಅವರು ನೇರವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆದೇಶದ ಮೇರೆಗೆ ಜಮೀರ್ ಅಹಮದ್ ಅವರು ಮುಂದಾಳತ್ವದಲ್ಲಿ ಸರ್ಕಾರದ ಕಂದಾಯ ಅಧಿಕಾರಿಗಳನ್ನು ರಾತ್ರಿಯಲ್ಲಿ ಉಪಯೋಗಿಸಿಕೊಂಡು ಇದಕ್ಕಿಂತ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ರೈತರ ಜಮೀನುಗಳನ್ನು ಅಕ್ರಮವಾಗಿ ಮನೆಗಳಲ್ಲಿ ವರ್ಕ್ ಆಸ್ತಿ ಎಂದು ನಮೂದಿಸಿ ಬಿಡುಗಡೆ ಮಾಡಿ ಮತ್ತು ರೈತರುಗಳ ಮನೆಗಳಿಗೆ ನೋಟಿಸನ್ನು ನೀಡುವುದು ನಿಜಕ್ಕೂ ಎಲ್ಲ ರೈತ ಬಾಂಧವರಿಗೆ ಮತ್ತು ಸಾರ್ವಜನಿಕರಿಗೆ ದಿಗ್ಭ್ರಮೆ ಆಗಿದೆ, ಆಶ್ಚರ್ಯ ಉಂಟು ಮಾಡಿರುತ್ತದೆ. ಇದಲ್ಲದೆ ರೈತರ ಜಮೀನುಗಳ ಆಸ್ತಿಗಳಿಗೆ ಕಣ್ಣು ಹಾಕಿದ ಈ ವರ್ಕ್ ಬೋರ್ಡ್ ಈಗ ದೇವಸ್ಥಾನ ಇದಲ್ಲದೆ ಮನೆಯ ಮಠ ಮಾನ್ಯಗಳಿಗೂ ಕೂಡ ಲಗ್ಗೆ ಇಟ್ಟಿರುವುದು. ಇದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ದೃಷ್ಟೀಕರಣವನ್ನು ಮಾಡಲು ಹೊರಟಿದೆ. ಆದರೆ ಹಿಂದೂಗಳನ್ನು ಒಕ್ಕಲೆಬ್ಬಿಸುವ ಹುನ್ನಾರಾಡಿದ್ದು ಇದರಿಂದ ಸಾವಿರಾರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನ, ಮಠ ಮಾನ್ಯಗಳು ಹಾಗೂ ಹಿರಿಯರಿಂದ ಬಂದ ದಾನ, ವಿಭಾಗ, ಪಿತ್ರಾಜಿತ ಸ್ವರೂಪ ಮತ್ತು ಅಥವಾ ಹಿಂದಿನ ಸರ್ಕಾರಗಳಿಂದ ಮಂಜೂರಾಗಿರುವಂತಹ ರೈತರ ಜಮೀನುಗಳು ಹಾಗೂ ಸ್ವಶಾಸನಗಳು ಕೂಡ ಇತರಾಗಿರ್ತವೆ. ಈ ಆಸ್ತಿಗಳಿಗೆ ವರ್ಕ್ ಬೋರ್ಡ್ ಇವರು ಕಣ್ಣು ಹಾಕಿರುವುದು ನಿಜಕ್ಕೂ ಆಸ್ಪದವಾಗಿದೆ. ಮುಂದುವರೆದು ಕರ್ನಾಟಕ ರಾಜ್ಯ ವರ್ಕ್ ಬೋರ್ಡ್ ಎಂಬುದು ಯಾವ ಕಾಲದಿಂದ ಸೃಷ್ಟಿಯಾಗಿದೆ, ಇದಕ್ಕೆ ಪುರಾಣಗಳಿವೆ. ಏಕೆಂದರೆ ಒಂದಾನೊಂದು ಕಾಲದಲ್ಲಿ ಅಂದರೆ ಬ್ರಿಟಿಷರವರಿಗಿಂತ ಮುಂಚಿತವಾಗಿ ದೇಶದಲ್ಲಿ ಮೊಘಲ್ ಆಳ್ವಿಕೆ ಮತ್ತು ಎಂಬುದನ್ನು ಚರಿತ್ರೆಯಲ್ಲಿ ಓದಿರುತ್ತೇವೆ, ಕೇಳಿರುತ್ತೇವೆ. ಆದರೆ ಇದು ಮುಗಿದು ಹೋಗಿರುವುದು ಅಧ್ಯಾಯವಾಗಿದ್ದು, ಈಗ ಈ ವರ್ಕ್ ಬೋರ್ಡ್ಗೆ ಯಾವುದೇ ತರವಾದ ಆಸ್ತಿಗಳ ಮೇಲೆ ಅಧಿಕಾರ ಇರುವುದಿಲ್ಲ. ಈಗಿದ್ದೂ ಕೂಡ ಅದರಲ್ಲೂ ಕರ್ನಾಟಕ ರಾಜ್ಯವು ಕಾಂಗ್ರೆಸ್ ಸರ್ಕಾರದಿಂದ ಕೂಡಿರುವುದಾಗಿ ಇದರಲ್ಲಿ ತುಘಲಕ್ ಆಳ್ವಿಕೆ ನಡೆಯುತ್ತದೆ. ಏಕೆಂದರೆ ಇದರಲ್ಲಿ ಹೆಚ್ಚಿನ ಹಿಂದೂಗಳ ಒಕ್ಕಡತನವೂ ಇಲ್ಲದೆ ಇರುವುದು ಕೂಡ ರಾಜ್ಯ ಸರ್ಕಾರದಲ್ಲಿ ಹಲವು ಮಂತ್ರಿಗಳಿಗೆ ಆಸೆಯನ್ನು ಉಂಟು ಮಾಡಿದೆ. ಆದ್ದರಿಂದ ಈ ಮೇಲ್ಕಂಡ ಎಲ್ಲ ಅಂಶಗಳು ಪರಿಗಣಿಸಿ ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರವು ಹಿಂದೂಗಳಿಗೆ ನ್ಯಾಯ ಒದಗಿಸಿಕೊಡುವಲ್ಲಿ ಹಾಗೂ ಪುರಾತನ ಕಾಲದಿಂದಲೂ ಇರುವ ದೇವಾಲಯಗಳು, ಮಠಮಾನ್ಯಗಳು, ಹಿರಿಯರಿಂದ ಬಂದ ದಾನ, ವಿಭಾಗ, ಪಿತ್ರಾಜಿತ ಸ್ವರೂಪ ಅಥವಾ ಹಿಂದಿನ ಸರ್ಕಾರಗಳಿಂದ ಮಂಜೂರಾಗಿರುವಂತಹ ರೈತರ ಜಮೀನುಗಳು ಹಾಗೂ ಸ್ವಶಾಸನಗಳ ಮೇಲೆ ಕಣ್ಣಾಕಿರುವ ವರ್ಕ್ ಬೋರ್ಡ್ ಮೇಲೆ ಹಾಗೂ ಇದರ ಹಿಂದಿರುವ ವ್ಯಕ್ತಿಗಳ ಮೇಲೆ ಸೂಕ್ತವಾದ ಕಾನೂನುಯುತವಾದ ಕ್ರಮವನ್ನು ಕೈಗೊಂಡು ಈ ಕೂಡಲೇ ಪಹಣಿಯಲ್ಲಿ ಮತ್ತು ವರ್ಕ್ ಬೋರ್ಡ್ನವರು ನೋಟಿಸ್ ನೀಡುತ್ತಿರುವ ದೇವಸ್ಥಾನ, ಮಠಮಾನ್ಯಗಳ ಮೇಲೆ ಕೂಡಲೇ ನೀಡಿರುವಂತಹ ನೋಟಿಸನ್ನು ಹಿಂಪಡೆದು ರೈತರ ಪಹಣಿಗಳಲ್ಲಿ ನಮೂದಾಗಿರುವ ವರ್ಕ್ ಆಸ್ತಿ ಎಂಬುದನ್ನು ರದ್ದುಪಡಿಸಿ ಈ ಆದೇಶವನ್ನು ಹಿಂಪಡೆಯಬೇಕೆಂದು ಈ ಮೂಲಕ ಹಾಸನ ಜಿಲ್ಲೆಯಾದ್ಯಂತ ಇರುವ 20 ಸಂಘಟನೆಗಳ ಅಧ್ಯಕ್ಷರು ಮತ್ತು ಇತರ ಮುಖ್ಯಸ್ಥರುಗಳ ಮಾನ್ಯರಾದ ತಮ್ಮಲ್ಲಿ ಈ ಮೂಲಕ ಸರ್ಕಾರದ ಗಮನಕ್ಕೆ ತರಬೇಕೆಂದು ಈ ಮೂಲಕ ಕೋರುತ್ತೇವೆ. ಒಂದು ವೇಳೆ ಇದರ ಬಗ್ಗೆ ಸರ್ಕಾರವು ಗಮನಕ್ಕೆ ತೆಗೆದುಕೊಂಡು ಯಾವುದೇ ಕ್ರಮವನ್ನು ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ತೀವ್ರತರವಾದ ಉಗ್ರವಾದ ಹೋರಾಟ